ಭೀಷ್ಮನಿಗೆ ನಾನು ನಿನ್ನನ್ನು ಕೊಲ್ಲುತ್ತೇನೆ ಎಂದು ಹೇಳಿ ಅಂಬೆ ಅರಮನೆಯಿಂದ ಹೊರನಡೆದಳು. ಇತ್ತ ಕಡೆ ಅದ್ದೂರಿಯಿಂದ ವಿಚಿತ್ರವೀರ್ಯ, ಅಂಬಿಕೆ ಮತ್ತು ಅಂಬಾಲಿಕೆಯರ ಮದುವೆಯಾಯಿತು. ಆದರೆ ಅವರ ವೈವಾಹಿಕ ಜೀವನ ವಿಚಿತ್ರ ವೀರ್ಯನ ಮರಣದೊಂದಿಗೆ ಕೊನೆಗೊಂಡಿತು. ಸತ್ಯವತಿ ತನ್ನ ಮಗನ ಮರಣದ ಬಗ್ಗೆ ಅತ್ಯಂತ ದುಃಖಿತಳಾದಳು. ಹಾಗೆ ಕುರುವಂಶದ ಭವಿಷ್ಯದ ಬಗ್ಗೆ ಅವಳು ಚಿಂತಿಸತೊಡಗಿದಳು. ಆ ದಿನಗಳಲ್ಲಿ ಗಂಡನಿಗೆ ಮಗುವನ್ನು ಹೆರಲು ಸಾಮರ್ಥ್ಯವಿಲ್ಲದಿದ್ದರೆ ಅವರು ನಿಯೋಗ ಪದ್ಧತಿಯ ಮುಖಾಂತರ ಮಗುವನ್ನು ಪಡೆಯಬಹುದಿತ್ತು. ಕುರುವಂಶವನ್ನು ಸಂರಕ್ಷಿಸಬೇಕಾದರೆ ಸತ್ಯವತಿಗೆ ನಿಯೋಗ ಪದ್ಧತಿಯನ್ನು ಅನುಸರಿಸದರ ಹೊರತು ಬೇರೆ ದಾರಿಯೇ ಇರಲಿಲ್ಲ. ಅದಕ್ಕೆ ಸತ್ಯವತಿ ಭೀಷ್ಮನನ್ನು ಕರೆದು, ನನ್ನ ಮಗನೇ, ಕುರುವಂಶದ ಭವಿಷ್ಯ ಈಗ ನಿನ್ನ ಕೈಯಲ್ಲಿದೆ. ನೀನು ನಿಯೋಗ ಪದ್ಧತಿಯನ್ನು ಅನುಸರಿಸಿ ಅಂಬಿಕೆ ಅಂಬಾಲಿಕೆಯರ ಮಗನಿಗೆ ನೀನು ತಂದೆಯಾಗಬೇಕೆಂದು ಬಯಸುತ್ತೇನೆ ಎಂದಳು. ಆಗ ಭೀಷ್ಮ ಆಘಾತಕ್ಕೊಳಗಾದ. ತಾಯಿ, ನೀನು ಇಂತಹ ವಿಷಯವನ್ನು ಹೇಗೆ ಹೇಳಬಲ್ಲೆ? ನಿನಗೆ ನನ್ನ ಪ್ರತಿಜ್ಞೆಯ ಬಗ್ಗೆ ತಿಳಿದಿದೆಯಲ್ಲವೇ? ಆಗ ಸತ್ಯವತಿ, ನನಗೆ ಗೊತ್ತು ಮಗನೇ, ಆದರೆ ಕಠಿಣ ಸಮಯದಲ್ಲಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈಗ ಕುರುವಂಶವು ಅಪಾಯದಲ್ಲಿದೆ. ನಿಮ್ಮ ಪೂರ್ವಜರ ಪರಂಪರೆಯನ್ನು ರಕ್ಷಿಸುವ ಸಲುವಾಗಿ ನೀನು ನಿನ್ನ ಪ್ರತಿಜ್ಞೆಯನ್ನು ಮುರಿಯಬೇಕಾಗುತ್ತದೆ. ಆದರೆ ಭೀಷ್ಮ ದೃಢವಾಗಿ ಹೇಳಿದನು, ಕ್ಷಮಿಸು ತಾಯಿ, ನಾನು ನನ್ನ ಪ್ರತಿಜ್ಞೆಯನ್ನು ಮುರಿಯುವುದಿಲ್ಲ. ನೀನು ಬೇರೆ ದಾರಿಯನ್ನು ಹುಡುಕಿಕೊಳ್ಳಬಹುದು ಎಂದನು. ಆಗ ಸತ್ಯವತಿ ಹತಾಶಳಾಗಿ, ಇದಕ್ಕಿಂತ ಉತ್ತಮವಾದ ಮಾರ್ಗವಿದ್ದರೆ ಹೇಳು ಎಂದು ಭೀಷ್ಮನಲ್ಲಿಗೆ ಕೇಳುತ್ತಾಳೆ. ಆಗ ಭೀಷ್ಮ ಸ್ವಲ್ಪ ಯೋಚಿಸಿ, ಒಂದು ಕೆಲಸ ಮಾಡು. ನೀನು ಏಕೆ ಸಹೋದರ ವ್ಯಾಸನನ್ನು ಕೇಳಬಾರದು? ಅವನು ನಿನ್ನ ಮಗ ಹಾಗೂ ಅವನ ಕುಟುಂಬಕ್ಕೆ ಸೇರಿದವನು. ಈ ಬಿಕ್ಕಟ್ಟಿನಲ್ಲಿ ನಮಗೆ ಸಹಾಯ ಮಾಡಲು ನನಗೆ ಇದಕ್ಕಿಂತ ಉತ್ತಮ ವ್ಯಕ್ತಿ ಸಿಗುವುದಿಲ್ಲ ಎಂದು ಹೇಳಿದನು. ಆಗ ಸತ್ಯವತಿ ಒಪ್ಪಿಕೊಂಡು ವ್ಯಾಸನ ಬಳಿಗೆ ಹೋಗಿ ತನ್ನ ಸಂಕಷ್ಟಗಳನ್ನು ವಿವರಿಸಿದಳು. ಆಗ ಅಂಬಿಕೆಯ ಮಗುವಿಗೆ ತಂದೆಯಾಗಲು ವ್ಯಾಸರು ಒಪ್ಪಿಕೊಂಡರು. ಆಗ ವ್ಯಾಸ, ತಾಯಿ, ನೀನು ನಿನ್ನ ಪರಿಸ್ಥಿತಿಯ ಬಗ್ಗೆ ನನಗೆ ಹೇಳಿದಿ. ನೀನು ಏನು ಕೇಳಿದರೂ ಮಾಡುತ್ತೇನೆ. ಆದರೆ ನಿನ್ನ ಸೊಸೆ ಅಂಬಿಕೆಗೆ ಇದಕ್ಕೆ ಒಪ್ಪುತ್ತಾಳೆಯೇ ಎಂದು ನೀನು ಭಾವಿಸಿದ್ದೀಯಾ ಎಂದು ವ್ಯಾಸ ಅವರಿಗೆ ಕೇಳುತ್ತಾನೆ. ಈ ಪ್ರಶ್ನೆ ಕೇಳಲು ಒಂದು ಕಾರಣವಿತ್ತು. ವ್ಯಾಸನನ್ನು ಎಲ್ಲರೂ ಗೌರವಿಸುತ್ತಿದ್ದರು, ಆದರೆ ಅವನ ಕೊಳಕು ಹಾಗೂ ವಿಕಾರವಾಗಿ ಕಾಣುವ ವ್ಯಕ್ತಿಯಾಗಿದ್ದನು. ಹಾಗೂ ಭಯಾನಕ ವಾಸನೆಯೂ ಬರುತ್ತಿತ್ತು. ಯಾವ ಮಹಿಳೆಯೂ ಅವನ ಸನಿಹ ಬರಲು ಧೈರ್ಯ ಮಾಡುತ್ತಿರಲಿಲ್ಲ. ಆದರೆ ಸತ್ಯವತಿ ವ್ಯಾಸನನ್ನು ಸಮಾಧಾನಪಡಿಸಿ, ಚಿಂತಿಸಬೇಡ, ಅಂಬಿಕೆ ಕುರುವಂಶವನ್ನು ಬೆಳೆಸಲು ಒಪ್ಪುತ್ತಾಳೆ. ನೀನು ಹೋಗಿ ಮಲಗುವ ಕೋಣೆಯಲ್ಲಿ ಕಾಯಿರಿ, ನಾನು ಅಂಬಿಕೆಯನ್ನು ನಿಮ್ಮ ಬಳಿಗೆ ಕಳಿಸುತ್ತೇನೆ ಎಂದಳು. ಹಾಗೆ ಸತ್ಯವತಿ ವ್ಯಾಸನ ಬಗ್ಗೆ ಅಂಬಿಕೆಗೂ ಹೇಳಿದಳು. ಆದರೆ ವ್ಯಾಸನ ಬಗ್ಗೆ ಅಂಬಿಕೆ ಕೇಳಿದಾಗ ಭಯಭೀತಳಾದಳು. ಅವಳು ಋಷಿಯ ಮಗುವನ್ನು ಹೊಂದುವ ಕಲ್ಪನೆಯನ್ನು ವಿರೋಧಿಸಲಿಲ್ಲ, ಆದರೆ ವ್ಯಾಸನ ಕೊಳಕಾಗಿರುವುದರಿಂದ ಅವನೊಂದಿಗೆ ಮಲಗುವ ಯೋಚನೆಯಿಂದ ನಡುಗಿದಳು. ಆದರೆ ಸತ್ಯವತಿ ಅಂಬಿಕೆಯನ್ನು ಒತ್ತಾಯಿಸಿದಳು ಮತ್ತು ಅವಳು ಒಪ್ಪಲೇಬೇಕಾಯಿತು. ಸತ್ಯವತಿ ಅಂಬಿಕೆಯನ್ನು ಸುಂದರವಾಗಿ ಅಲಂಕಾರ ಮಾಡಿ ಸಿದ್ಧಪಡಿಸಿ ಅಂಬಿಕೆಯನ್ನು ವ್ಯಾಸನ ಕೋಣೆಗೆ ಕರೆದೊಯ್ದು ಬಾಗಿಲನ್ನು ಮುಚ್ಚಿದಳು. ಆಗ ಅಂಬಿಕೆ ತುಂಬಾ ಭಯಭೀತಳಾಗಿದ್ದರಿಂದ ಕಣ್ಣು ಮುಚ್ಚಿಕೊಂಡು ವ್ಯಾಸರೊಂದಿಗೆ ತನ್ನ ಹತ್ತಿರಕ್ಕೆ ಸೆಳೆದಳು. ಆದರೆ ಅಂಬಿಕೆ ರಾತ್ರಿವಿಡೀ ಒಂದು ಕ್ಷಣವೂ ಕೂಡ ಕಣ್ಣನ್ನು ತೆರೆಯಲೇ ಇಲ್ಲ. ಮರುದಿನ ಬೆಳಗ್ಗೆ ವ್ಯಾಸ ಸತ್ಯವತಿಯ ಬಳಿಗೆ ಹೋಗಿ ಹೇಳಿದನು, ತಾಯಿ, ನಾನು ನಿನ್ನ ಆಜ್ಞೆಯನ್ನು ಪಾಲಿಸಿದ್ದೇನೆ. ಅಂಬಿಕೆಗೆ ಬಲಿಷ್ಠ ಮತ್ತು ಸುಂದರ ಮಗನಾಗಿರುತ್ತಾನೆ, ಆದರೆ ಆತ ಹುಟ್ಟು ಕುರುಡನಾಗಿಯೇ ಹುಟ್ಟುತ್ತಾನೆ ಎಂದು ಹೇಳಿದನು. ಆಗ ಸತ್ಯವತಿ ಮತ್ತೆ ಆಘಾತಕ್ಕೊಳಗಾದಳು. ಕುರುಡನು ರಾಜನಾಗಲು ಹೇಗೆ ಸಾಧ್ಯ? ನೀನು ನಮಗೆ ಆರೋಗ್ಯವಂತ ಮಗುವನ್ನೇ ಕೊಡಬೇಕು. ನೀನು ಕೋಣೆಗೆ ಹಿಂತಿರುಗು, ನಾನು ಅಂಬಾಲಿಕೆಯನ್ನು ಅಲ್ಲಿಗೆ ಕಳಿಸುತ್ತೇನೆ ಎಂದಳು. ಆಗ ವ್ಯಾಸ ಒಪ್ಪಿದ. ಸತ್ಯವತಿ ಅಂಬಾಲಿಕೆಯನ್ನು ಒಳಗೆ ಹೋಗಿ, ನೀನು ಕುರುವಂಶಕ್ಕೆ ಮಗುವನ್ನು ನೀಡಬೇಕು, ಆದ್ದರಿಂದ ನೀನು ವ್ಯಾಸನ ಬಳಿಗೆ ಹೋಗು, ನೀನು ಕಣ್ಣುಗಳನ್ನು ಮುಚ್ಚಬೇಡ ಎಂದು ಎಚ್ಚರಿಸಿದಳು. ಆಗ ಅಂಬಾಲಿಕೆ ವ್ಯಾಸನ ಕೋಣೆಗೆ ಪ್ರವೇಶಿಸಿದಾಗ ಭಯಪಟ್ಟಳು. ಅವಳು ತನ್ನ ಕಣ್ಣುಗಳನ್ನು ತೆರೆದಿಡಲು ಒತ್ತಾಯಿಸಿದಳು, ಆದರೆ ಅವಳ ಮುಖವು ರಕ್ತದಿಂದ ಸೋರುತ್ತದೆ ಎಂದು ತುಂಬಾ ಬೇಸರದಿಂದ ಹೆದರಿದಳು. ವ್ಯಾಸ ಅವಳನ್ನು ತನ್ನ ಎದೆಗೆ ಎಳೆದುಕೊಳ್ಳುತ್ತಿದ್ದಂತೆಯೇ ಅವಳ ಮುಖವು ಬಿಳಿಚೊಡೆಯತೊಡಗಿತು. ಮರುದಿನ ವ್ಯಾಸರು ಸತ್ಯವತಿಗೆ ಭೇಟಿಯಾಗಿ, ತಾಯಿ, ಅಂಬಾಲಿಕೆಗೆ ಮಗು ಕುರುಡನಾಗಿರುವುದಿಲ್ಲ, ಆದರೆ ಅವನು ಮುಸುಕಾಗಿ ಮತ್ತು ದುರ್ಬಲನಾಗಿ ಕಾಣುತ್ತಾನೆ. ನೀನು ಚಿಂತಿಸಬೇಡ, ಅವನು ಬಲಶಾಲಿ ಮತ್ತು ಶಕ್ತಿಶಾಲಿಯಾಗಿರುತ್ತಾನೆ ಎಂದು ಹೇಳಿ ವ್ಯಾಸ ಹಸ್ತಿನಾಪುರದಿಂದ ಹೊರಟು ಹೋದನು. ಕೆಲ ದಿನಗಳ ನಂತರ ಅಂಬಿಕೆ ಕುರುಡು ಮಗುವಿಗೆ ಜನ್ಮ ನೀಡಿದಳು. ಆತನ ಹೆಸರು ಧೃತರಾಷ್ಟ್ರ. ಕೆಲ ದಿನಗಳ ನಂತರ ಅಂಬಾಲಿಕೆ ಮುಸುಕಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಆತನ ಹೆಸರೇ ಪಾಂಡುರಾಜ.
ಆದರೆ ಸತ್ಯವತಿ ಸಂತೋಷವಾಗಿರಲಿಲ್ಲ. ಯಾವುದೇ ದೋಷವಿಲ್ಲದ ಮೊಮ್ಮಗ ಅವಳಿಗೆ ಬೇಕಾಗಿತ್ತು. ಆದ್ದರಿಂದ ವ್ಯಾಸನನ್ನು ಮತ್ತೆ ಕರೆದು ಅಂಬಾಲಿಕೆಯನ್ನು ಅವನ ಕೋಣೆಗೆ ಹೋಗುವಂತೆ, ಅವನಿಂದ ಮತ್ತೊಂದು ಮಗುವನ್ನು ಪಡೆಯುವಂತೆ ಕೇಳಿದಳು. ಆದರೆ ಅಂಬಾಲಿಕೆ ಮತ್ತೆ ವ್ಯಾಸನೊಂದಿಗೆ ಸೇರಲು ಬಯಸಲಿಲ್ಲ. ಆದ್ದರಿಂದ ಅಂಬಾಲಿಕೆ ತನ್ನ ಸೇವಕಿಗೆ ಉತ್ತಮ ಬಟ್ಟೆ ಹಾಗೂ ಆಭರಣಗಳನ್ನು ತೊಡಿಸಿ ಅವಳನ್ನು ಅಲಂಕರಿಸಿ ವ್ಯಾಸನ ಕೋಣೆಗೆ ಕಳುಹಿಸಿದಳು. ಸೇವಕಿ ವ್ಯಾಸನಿಗೆ ಹೆದರಲಿಲ್ಲ. ಅವಳು ಅವನನ್ನು ಗೌರವದಿಂದ ಸ್ವಾಗತಿಸಿದಳು. ವ್ಯಾಸ ತುಂಬಾ ಸಂತೋಷಪಟ್ಟನು. ಸೇವಕಿಗೆ ಹೇಳಿದನು, ನಿನಗೆ ಒಬ್ಬ ಮಹಾನ್ ಮಗ ಹುಟ್ಟುತ್ತಾನೆ. ಅವನು ಅತ್ಯಂತ ಬುದ್ಧಿವಂತ ವಿದ್ವಾಂಸನಾಗುತ್ತಾನೆ ಎಂದನು. ಕಾಲಕ್ರಮೇಣ ಸೇವಕಿ ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾದ ಸುಂದರ ಗಂಡು ಮಗುವಿಗೆ ಜನ್ಮ ನೀಡಿದಳು. ಅವನ ಹೆಸರೇ ವಿದುರ. ಧೃತರಾಷ್ಟ್ರ, ಪಾಂಡು ಹಾಗೂ ವಿದುರ ಹಸ್ತಿನಾಪುರದ ಅರಮನೆಯಲ್ಲಿ ಒಟ್ಟಿಗೆ ಬೆಳೆದರು. ಧೃತರಾಷ್ಟ್ರ ಕುರುಡನಾಗಿದ್ದರೂ ಕೂಡ ಬಹಳ ಬಲಶಾಲಿಯಾಗಿದ್ದ ಮತ್ತು ಅನೇಕ ಆಯುಧಗಳನ್ನು ಬಳಸುವಲ್ಲಿ ಕೌಶಲ್ಯವನ್ನು ಹೊಂದಿದ್ದ. ಪಾಂಡು ಬೆಳೆದು ದೊಡ್ಡ ಬಿಲ್ಲುಗಾರನಾದ ಹಾಗೂ ವಿದುರ ಎಲ್ಲ ಪವಿತ್ರ ಗ್ರಂಥಗಳು ಮತ್ತು ಶಾಸ್ತ್ರಗಳನ್ನು ಕಲಿಯುತ್ತಾ ಬೆಳೆದು ಎಲ್ಲರಿಗಿಂತ ದೊಡ್ಡ ವಿದ್ವಾಂಸ ಮತ್ತು ಬುದ್ಧಿವಂತನಾಗಿದ್ದ. ಧೃತರಾಷ್ಟ್ರ ಮೂವರು ಸಹೋದರರಲ್ಲಿ